بسم الله الرحمن الرحيم وإذا قيل لهم لا تفسدوا في الأرض قالوا إنما نحن مصلحون. ಅವರಿಗೆ ಭೂಮಿಯಲ್ಲಿ ನೀವು ಗೊಂದಲವೆಬ್ಬಿಸಬೇಡಿ ಎಂದು ಉಪದೇಶ ನೀಡಿದರೆ ಅವರು ನಾವು ಸುಧಾರಕರು ಮಾತ್ರ ಎನ್ನುತ್ತಾರೆ. ಅಲಾ ಇನ್ನಹುಂ ಹುಮುಲ್ ಮುಫ್ಸಿದೂನ ವಲಾಕಿನ್ ಲಾ ಯಶ್ಊರೂನ್. ತಿಳಿಯಿರಿ, ಅವರೇ ನಿಜದಲ್ಲಿ ಗೊಂದಲಕಾರರು, ಆದರೆ ಆ ಪ್ರಜ್ಞೆ ಅವರಿಗಿಲ್ಲ. وَإِذَا قِيلَ لَهُمْ آمِنُوا كَمَا آمَنَ النَّاسُ قَالُوا أَنُؤْمِنُ كَمَا آمَنَ السُّفَهَاءُ أَلَا إِنَّهُمْ هُمُ السُّفَهَاءُ وَلَكِنْ لَا يَعْلَمُونَ. ಮತ್ತು ಜನರು ನಂಬಿದಂತೆ ನೀವು ನಂಬಿರಿ ಎಂದು ಅವರಿಗೆ ಹೇಳಿದಾಗ ಅವರು ಮೂರ್ಖರು ನಂಬಿದಂತೆ ನಾವು ನಂಬಬೇಕೆ ಎಂದು ಕೇಳುತ್ತಾರೆ. ನಿಸ್ಸಂದೇಹವಾಗಿ ಅವರು ಮೂರ್ಖರು, ಆದರೆ ಅವರಿಗೆ ತಿಳಿದಿಲ್ಲ. وَإِذَا لَقُوا الَّذِينَ آمَنُوا قَالُوا آمَنَّا وَإِذَا خَلَوْا إِلَى شَيَاطِينِهِمْ قَالُوا إِنَّا مَعَكُمْ إِنَّمَا نَحْنُ مُسْتَهْزِئُونَ. ವಿಶ್ವಾಸಿಗಳನ್ನು ಅವರು ಕಂಡರೆ ನಾವು ನಂಬಿದ್ದೇವೆ ಎನ್ನುತ್ತಾರೆ. ಅವರ ಪಿಶಾಚಿಗಳ ಬಳಿ ಪ್ರತ್ಯೇಕವಾಗಿರುವ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ, ಅವರನ್ನು ನಾವು ಕೇವಲ ಪರಿಹಾಸ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಅಲ್ಲಾಹು ಯಸ್ತಹ್ಜಿಉ ಬಿಹಿಂ ವಯಮುದ್ದುಹುಂ ಫೀ ತುಗ್ಯಾನಿಹಿಂ ಯಅಮಹೂನ್. ಅವರು ಕುರುಡಾಗಿ ಅಲೆದಾಡುತ್ತಿರುವಾಗ ದೇವರು ಅವರನ್ನು ಅಪಹಾಸ್ಯ ಮಾಡುತ್ತಾನೆ ಮತ್ತು ಅವರ ಉಲ್ಲಂಘನೆಯನ್ನು ಮುಂದುವರಿಸುತ್ತಾನೆ. أولئك الذين اشتروا الضلالة بالهدى فما ربحت تجارتهم وما كانوا مهتدين. ಅವರು ಸನ್ಮಾರ್ಗದ ಬದಲಿಗೆ ದುರ್ಮಾರ್ಗವನ್ನು ಖರೀದಿಸಿಕೊಂಡವರು, ಆದ್ದರಿಂದ ಅವರ ವ್ಯವಹಾರ ಲಾಭಕರವಾಗಿಲ್ಲ, ಅವರು ಸನ್ಮಾರ್ಗ ಪ್ರಾಪ್ತರೂ ಆಗಿಲ್ಲ. مثلهم كمثل الذي استوقد نارا فلما أضاءت ما حوله ذهب الله بنورهم وتركهم في ظلمات لا يبصرون. ಅವರ ಉದಾಹರಣೆ ಎಂದರೆ ಬೆಂಕಿ ಹೊತ್ತಿಸಿದವನ ಉದಾಹರಣೆ, ಆದರೆ ಅದು ಅವನ ಸುತ್ತಲಿನ ಎಲ್ಲವನ್ನೂ ಬೆಳಗಿಸಿದಾಗ ಅಲ್ಲಾಹನು ಅವರ ಬೆಳಕನ್ನು ತೆಗೆದು ಅವರನ್ನು ಏನೂ ಕಾಣದಂತೆ ಕತ್ತಲೆಯಲ್ಲಿ ಬಿಟ್ಟನು. صم بكم عمي فهم لا يرجعون. ಕಿವುಡರು, ಮೂಕರು ಮತ್ತು ಕುರುಡರು, ಅವರು ಹಿಂತಿರುಗುವುದಿಲ್ಲ. أو كصيب من السماء فيه ظلمات ورعد وبرق يجعلون أصابعهم في آذانهم من الصواعق حذر الموت والله محيط بالكافرين. ಅಥವಾ ಅವರ ಉಪಮೆ ಆಕಾಶದಿಂದ ಸುರಿಯುವ ಜಡಿಮಳೆಯಂತಿದೆ, ಅದರಲ್ಲಿ ದಟ್ಟ ಕಾರಿರುಳು, ಗುಡುಗು ಮಿಂಚುಗಳು ಇವೆ. ಸಿಡಿಲೆರಗಿಸುವ ಮೃತ್ಯು ಭಯದಿಂದ ಅವರು ತಮ್ಮ ಕಿವಿಗಳಲ್ಲಿ ತಮ್ಮ ಬೆರಳುಗಳನ್ನು ತೂರಿಸಿಕೊಳ್ಳುತ್ತಾರೆ. يكاد البرق يخطف أبصارهم كلما أضاء لهم مشوا فيه وإذا أظلم عليهم قاموا ولو شاء الله لذهب بسمعهم وأبصارهم إن الله على كل شيء قدير. ಮಿಂಚು ಅವರ ದೃಷ್ಟಿಯನ್ನು ಕಸಿದುಕೊಳ್ಳುವ ಹಂತಕ್ಕೆ ತಲುಪಿದೆ. ಅದು ಅವರ ಮೇಲೆ ಮಿಂಚಿದಾಗಲೆಲ್ಲ ಅವರು ಅದರ ಬೆಳಕಿನಲ್ಲಿ ನಡೆಯುತ್ತಾರೆ ಮತ್ತು ಕತ್ತಲೆ ಅವರ ಮೇಲೆ ಬಿದ್ದಾಗ ಅವರು ನಿಂತು ಬಿಡುತ್ತಾರೆ. ಮತ್ತು ಅಲ್ಲಾಹನು ಬಯಸಿದರೆ ಅವನು ಅವರ ಶ್ರವಣ ಮತ್ತು ದೃಷ್ಟಿಯನ್ನು ಕಸಿದುಕೊಳ್ಳಬಹುದು. ಖಂಡಿತವಾಗಿಯೂ ಅಲ್ಲಾಹನು ಎಲ್ಲದರ ಮೇಲೆ ಸಮರ್ಥನಾಗಿದ್ದಾನೆ.